ಸರ್ ನೀವೊಂದು ಪಾಯಿಂಟ್ ಹೇಳಿದ್ರಿ, ಲೈಕ್ ಬೆಳಗ್ಗೆ ನಾನು ಹಲ್ಲುಜ್ದಿರ ಇದ್ದ ತಕ್ಷಣ ಒಂದು ಗ್ಲಾಸ್ ವಾಟರ್ ಕುಡಿತೀನಿ ಅಂತ. ಇವಾಗ ಅದು ಕಾಮನ್ ಆಗಿ ಜನಗಳು ಏನ್ ಥಿಂಕ್ ಮಾಡ್ತಾರೆ, ಹಲ್ಲುಜ್ದೇನಾ, ಇವಾಗ ಯೂಶಲಿ ಪೇರೆಂಟ್ಸ್ ಎಲ್ಲ ಹೇಳಿ ಕೇಳಿರ್ತೀವಿ, ಹಲ್ಲುಜ್ದೆ ನೀನೇನು ತಿನ್ಬೇಡ, ನೀರು ಕುಡಿಬೇಡ, ಅದು ಇದು ಅಂತ. ಸೊ ಅದು ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಸರ್? ಎಸ್, ತುಂಬಾ ಒಳ್ಳೆ ಕ್ವಶನ್, ನೈಸ್ ಕ್ಯಾಚ್ ಮಾಡಿದ್ದೀರಾ. ಆಕ್ಚುಲಿ ಹಲ್ಲು ಉಜ್ಜದಿರ ನೀರು ಕುಡಿಯೋದ್ರಿಂದ ನಮ್ಮ ಬಾಯಲ್ಲಿ ನೈಟ್ ಎಲ್ಲ ಏನು ಕೀಟಾಣುಗಳು ಉಂಟಾಗಿರುತ್ತವೋ, ಓಕೆ, ಸೊ ದೋಸ್ ಆರ್ ಹೆಲ್ತಿ ಬ್ಯಾಕ್ಟೀರಿಯಾಸ್. Okay, those are healthy bacteria. When we get those in our stomach, it will help our digestive process. ನಮ್ದು ಡೈಜೆಷನ್ ಮೇನ್ ಇಂಪಾರ್ಟೆಂಟ್. ಹೆಂಗೆ ಒಂದು ಗಾಡಿಗೆ ಪೆಟ್ರೋಲ್ ಇಂಪಾರ್ಟೆಂಟು, ಎಷ್ಟು ಪ್ಯೂರ್ ಇರುತ್ತೆ ಅದು ಇಂಪಾರ್ಟೆಂಟು. ಸೊ ಆ ರೀತಿ ನಮಗೆ ಇದು ತುಂಬಾ ಇಂಪಾರ್ಟೆಂಟ್. ಸೊ ನಮಗೆ ಗಟ್ ಮೈಕ್ರೋಬಯೋಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಅದೊಂದು ಕಡೆ ನಾವು ಮರ್ತು ಬಿಟ್ಟಿದ್ದೀವಿ ಈಗ. ಆಕ್ಚುಲಿ ದಿಸ್ ಇಸ್ ನಾಟ್ ನ್ಯೂ, ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ನಾನು ನಮ್ಮ ತಂದೆಗೆ ನೋಡಿದ್ದೀನಿ, ನಾವು ಚಿಕ್ಕವರಿದ್ದಾಗ ಲೈಕ್ 50 years 40 years ಬ್ಯಾಕ್ ಕೂಡ ಅವರು 2 ಮಟ್ಕೆಗಳು ಇರ್ತಾ ಇತ್ತು. ಒಂದು ತಾಮ್ರದ್ದು ಇತ್ತು, ಒಂದು ಕಾಪರ್ದು ಇತ್ತು, ಕಾಪರ್ ಅಂಡ್ ಬ್ರಾಸ್. ಸೊ ಅವರು ಬೆಳಗ್ಗೆ ಎದ್ದು ನೀರು ಕುಡಿತಾ ಇದ್ರು. ನಾನು ನೋಡಿರೋದು ನನಗೆ ಜ್ಞಾಪಕ ಇದೆ. ಓಕೆ, ಸೊ ಪೀಪಲ್ ಯೂಸ್ ಟು ಫಾಲೋ ದಟ್. ಬಟ್ ಆಸ್ ಟೈಮ್ ವೆಂಟ್ ಆನ್, ನೋ ನಾವು ವಿ ಬಿಕಮ್ ವೆರಿ ಟೆಕ್ನಾಲಜಿಕಲಿ ಮಾಡರ್ನ್ ಆಗಿಬಿಟ್ಟಿದೀವಿ ಅನ್ನೋದನ್ನ ಒಂದು ಇದಾಗಿ ಜನ ಅದನ್ನ ಮರ್ತು ಬಿಟ್ಟಿದ್ದಾರೆ. ಸೊ ಬೆಳಗ್ಗೆ ಆದ್ರೆ ವಾಶ್ ಮಾಡ್ತಾರೆ, ನೈಟ್ ಮಲಗಬೇಕಾದ್ರೆ ವಾಶ್ ಮಾಡ್ತಾರೆ, ಬ್ರಷ್ ಮಾಡ್ತಾರೆ ಆಕ್ಚುಲಿ. ಸೊ ದಿಸ್ ಈಸ್ ವೆರಿ ಬ್ಯಾಡ್. ಸಾಲ್ಟ್ ಗಾರ್ಗಲ್ ಮಾಡ್ತಾರೆ ನೈಟ್ ಮಲಗಬೇಕಾದ್ರೆ. ಸೊ ಸಾಲ್ಟ್ ವಿಲ್ ಇನ್ಹಿಬಿಟ್ ದಿ ಪ್ರೊಡಕ್ಷನ್ ಆಫ್ ಬ್ಯಾಕ್ಟೀರಿಯಾಸ್. ಓಕೆ, ಸೊ ನಿಮ್ಗೆ ಏನಾದ್ರು ಇಶ್ಯೂಸ್ ಇದ್ರೆ ನೀವು ಮಾಡಿ, ಬಟ್ ಅದರ್ವೈಸ್ ಡೋಂಟ್ ಮೇಕ್ ಇಟ್ ಎ ಹ್ಯಾಬಿಟ್ ಆಫ್ ಗಾರ್ಗಲಿಂಗ್ ವಿತ್ ಸಾಲ್ಟ್ ವಾಟರ್ ಮತ್ತೆ ಬ್ರಷ್ ಮಾಡಿ ಮಲಗೋದು. ಇಟ್ಸ್ ನಾಟ್ ಗುಡ್ ಹ್ಯಾಬಿಟ್ಸ್ ಆಕ್ಚುಲಿ. ಇಫ್ ಯು ಆಸ್ಕ್ ಮಿ ಆಸ್ ಎ ನ್ಯಾಚುರೋಪತಿ, ಇಟ್ಸ್ ನಾಟ್ ಎ ಗುಡ್ ಹ್ಯಾಬಿಟ್. ಓಕೆ, ಬ್ರಷ್ ಮಾಡೋದು ನಮ್ಗೆ ಬ್ರಷ್ ತುಂಬಾ ಪೇಸ್ಟ್ ಹಾಕೋಬೇಕು. ಬ್ರಷ್ ಕೂಡ ಹಾರ್ಡ್ ಇರಬೇಕು ಅಥವಾ ಮೀಡಿಯಂ ಇರಬೇಕು, ಇಲ್ಲಾಂದ್ರೆ ಹಲ್ಲು ಕ್ಲೀನ್ ಆಗಲ್ಲ, ಬಾಯಲ್ಲಿ ವಾಸನೆ ಇರ್ತದೆ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ಇನ್ ಅವರ್ ಮೈಂಡ್. ಓಕೆ, ಬಟ್ ದೀಸ್ ಆರ್ ಆಲ್ ಡಿಸ್ಟ್ರಾಯಿಂಗ್ ಅವರ್ ಎನಾಮೆಲ್, creating cavities. Paste contains salt, paste contains harmful chemicals. Okay, ಇದು ಸಪರೇಟ್ ಆಗಿ ಮಾತಾಡಬಹುದು ಒಂದು ಪಾಡ್ಕಾಸ್ಟ್ ನಾವು. ಬಟ್ ಆಕ್ಚುಲಿ we have cultivated very harmful habits in our life.